ಅಟ್ಲೀಸ್ಟ್ ಪ್ರತಿಯೊಂದು ಅಸೆಂಬ್ಲಿ ಕ್ಷೇತ್ರದಿಂದ ಈ ಬೆಂಗಳೂರು ಸುತ್ತಮುತ್ತಲು ಬಿಟ್ಟು ಕನಿಷ್ಠ ಒಂದು 50 ಜನ ಲೀಡರ್ಸ್ ಅವರು ಬರಬೇಕು ಅನ್ನೋದು ಕೂಡ ನಾನು ಮಾರ್ಗದರ್ಶನವನ್ನು ಅವರಿಗೆಲ್ಲ ಕೊಟ್ಟಿದ್ದೇನೆ. ಸೊ ನಾನು ಚೀಫ್ ಮಿನಿಸ್ಟರ್ ಅವರು ಮತ್ತು ನಮ್ಮ ಜನರಲ್ ಸೆಕ್ರೆಟರಿ ಇನ್ಚಾರ್ಜ್ ನಾವೆಲ್ಲರನ್ನು ಬಹುತೇಕ ಕರೆದು 2-3 ರೌಂಡ್ ನಾವು ಮಾತಾಡಿದ್ದೇವೆ. ಇದೊಂದು ಇಡೀ ದೇಶಕ್ಕೆ ಬೆಂಗಳೂರು ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಬೆಂಗಳೂರು ಮತ್ತು ಕರ್ನಾಟಕ ಇಡೀ ದೇಶಕ್ಕೆ ಒಂದು ಸಂದೇಶ ಹೋಗಿದೆ. ಇಂಡಿಯಾ ಬ್ಲಾಕ್ ಕೂಡ ಇಲ್ಲೇ ಹುಟ್ಟಿತು, ಇಲ್ಲೇ ವೆಸ್ಟರ್ನ್ ರೋಡ್ನಲ್ಲಿ ನಾವು ಅದನ್ನು ಪ್ರಾರಂಭ ಮಾಡಿದ್ವಿ. ಇವತ್ತು ನಾವು 240 ಸೀಟು ಇಂಡಿಯಾ ಬ್ಲಾಕಿಂದ ಗೆದ್ದಿದ್ದೇವೆ. ಏನೇನು ಹೆಚ್ಚು ಕಮ್ಮಿ ಆಗಿದೆ ಅಂತೇಳಿ ಮುಂದಕ್ಕೆ ರಕ್ಷಣೆ ಮಾಡಿಕೊಳ್ಳೋಕ್ಕೋಸ್ಕರ ನಮ್ಮ ಜನರಿಗೆ ಜಾಗೃತಿ ಮಾಡಲಿಕ್ಕೆ ಹೊರಟಿದ್ದೇವೆ. ಬೆಂಗಳೂರು ನಗರದ ಎಲೆಕ್ಷನ್ನು 5 ಕಾರ್ಪೊರೇಷನ್ ಎಲೆಕ್ಷನ್ನು ನಾವು ನವೆಂಬರ್ 1ನೇ ತಾರೀಕು ಒಳಗಡೆ ಕಂಪ್ಲೀಟ್ ಎಲ್ಲ ಏನು ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಏನು ನಮಗೆ ಸುಪ್ರೀಂ ಕೋರ್ಟ್ಗೆ ನಾವು ಫೈಲ್ ಮಾಡಿದ್ದೀವಿ ಆ ಪ್ರಕಾರ ನಾವು ಆಗಲೇ ಮಾಡಿ ನಾವು ಎಲೆಕ್ಟ್ರಲ್ ರೋಲ್ಸು ಕೂಡ ಯಾವ ರೀತಿ ಅಡಾಪ್ಟ್ ಮಾಡಬೇಕು ಅಂತೇಳಿ ನಾನು ಎಲೆಕ್ಷನ್ ಕಮಿಷನ್ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಅವರ ಅಭಿಪ್ರಾಯ ಕೂಡ ನಾನು ಪಡೆದಿದ್ದೇನೆ. ಸೊ ಅದಕ್ಕೆ ನಮ್ಮೆಲ್ಲ ನಿಮ್ಮ ಮತದಾನದ ಹಕ್ಕನ್ನು ನೀವು ಯಾವ ರೀತಿ ಕಾಪಾಡ್ಕೊಳ್ಬೇಕು ಅಂತೇಳಿ ಎಲ್ಲರೂ ಕೂಡ ನಾನು ಮಾರ್ಗದರ್ಶನ ಕೊಟ್ಟಿದ್ದೇನೆ. ಸದ್ಯದಲ್ಲೇ ಮತ್ತೊಂದು ಮೀಟಿಂಗನ್ನು ನಮ್ಮ ಬ್ಲಾಕ್ ಅವ್ರನ್ನ ಶಾಸಕರನ್ನ ಕರೆದು ಮಾತಾಡ್ತೀನಿ. ಸೊ ಇದು ಭಾಳ ಜವಾಬ್ದಾರಿಯಾದ ಕೆಲಸ. ನಾಳಿದ್ದು ಏನು ನಡೆಯುವಂಥ ಸಭೆಯಲ್ಲಿ ಇಡೀ ರಾಜ್ಯದಿಂದ ಎಲ್ಲ ಬರಬೇಕು ಅಂತೇಳಿ ಎಲ್ಲರಿಗೂ ಮತ್ತೆ ನಾನು ಮನವಿಯನ್ನು ಮಾಡ್ತೇನೆ. ಈಗ ರಾಹುಲ್ ಗಾಂಧಿ ಅವರು ಏನು ಮಾತಾಡ್ತಾರೆ, ಏನು ಬಿಡುಗಡೆ ಮಾಡ್ತಾರೆ ಅಂತ ನಾಳೆ ನಿಮ್ಗೆ ಗೊತ್ತಾಗ್ತದೆ. ಆಮೇಲೆ ನಾಳಿದ್ದು ಮಾತಾಡೋಣ. ಅದು ಇಂಡಿಯಾ ಒಕ್ಕೂಟ ಇಂಡಿಯಾ ಬ್ಲಾಕ್ಗೆ ಒಂದು ಸಾಯಂಕಾಲ ಡಿನ್ನರ್ ಮೀಟಿಂಗ್ ಇದೆ. ನಾಳಿದ್ದಕ್ಕೆ ಸಿದ್ಧತೆ ನಾನು ಮಾಡ್ಕೋಬೇಕು. ಸೊ ಅದಕ್ಕೆ ಚೀಫ್ ಮಿನಿಸ್ಟರ್ಗೆ ಆಹ್ವಾನ ಬಂದಿದೆ. ನಾನು ಇಲ್ಲೇ ಇರಬೇಕಾಗ್ತದೆ. ನನಗೆ ಗೊತ್ತಿಲ್ಲ, ಹೋಮ್ ಮಿನಿಸ್ಟರ್ ಮ್ಯಾನೇಜ್ ಮಾಡ್ತಾರೆ.